ವಿಷಯ ಅಂದರೆ ಆ್ಯಡ್ಬ್ಲೂ ಪೈಪ್ ಲೀಕೇಜ್ ಆಗಿದೆ. ಡೈಲಿ ಒಂದು ಸಮಸ್ಯೆ ಆದರೆ ಇದು ಒಂದು ಸಮಸ್ಯೆ. ಗಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಭಾಳ ಕಷ್ಟ. ಸಮಸ್ಯೆ ನನ್ನ ಕೈ ಗಾಡಿ ನೋಡ್ತೇನೆ. ಸ್ನಾನಗಿನ ಮಾಡಿದೆ. ವೆಲ್ಕಮ್ ಟು ಒರಿಸ್ಸಾ. ಆ್ಯಕ್ಚುಲಿ ಡೀಸೆಲ್ ಖಾಲಿ ಆಗಿದೆ, ಒರಿಸ್ಸಾದೆಲ್ಲ ಬಾಕಿ. ಸ್ಕ್ಯಾಮ್ ಮಾಡೋರು, ರೋಡ್ರವರು ಅವರೆಲ್ಲ ಈ ಟೈಮಲ್ಲಿ ಅಲಟ್ರು. ಬನ್ನಿ ಪೆಟ್ರೋಲ್ ಪಂಪಲ್ಲಿ ಡೀಸೆಲ್ ಎಷ್ಟು ಕಟ್ಟಿಬಿಟ್ಟಿದೆ ಅಂದರೆ 12 ಗಂಟೆ ಮೇಲೆ ಡೀಸೆಲ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದರು ಒರಿಸ್ಸಾದಲ್ಲಿ ಗಿರೀಶನ. ಈ ಸ್ಕ್ಯಾಮ್ ಏನಂತ ನಿಮಗೆ ಮತ್ತೆ ಹೇಳ್ತೀನಿ. 10,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡೆ ಬಿಲ್ ಕಳಿಸ್ತೀನಿ ನೋಡಿ. ಆಂಧ್ರದಲ್ಲಿ 105 ರೂಪಾಯಿ ಡೀಸೆಲ್ ರೇಟು. ನಾನು 3 ಮತ್ತು ಭಾರತ್ ಪೆಟ್ರೋಲ್ ಎಷ್ಟೋ ಎಲ್ಲೆಲ್ಲಿ ಇದೆಯೋ 90% ಚೀಟ್. ಅಂದರೆ ಚೀಟ್ ಅಂದರೆ ಸ್ಕ್ಯಾಮು. ನಾನು ಸ್ಕ್ಯಾಮಿಗೆ ಚೀಟ್ ಅಂತ ಇದ್ದಾರೆ ಅಷ್ಟೇ. 90% ಇಂಡಿಯನ್ ಆಯಿಲ್ ಸ್ಕ್ಯಾಮ್ ಪೆಟ್ರೋಲ್. ಮತ್ತು ಭಾರತ್ ಪೆಟ್ರೋಲ್ ಸ್ವಲ್ಪ ಕಂಫರ್ಟ್ ಕೊಡುತ್ತೆ. ಅದರಲ್ಲೂ ಭಾರತದಲ್ಲೂ ಏನು ಸ್ಕ್ಯಾಮ್ ಆಗಲ್ಲ ಅಂತಾರೆ. ಇಡೀ ಪೆಟ್ರೋಲ್ ಪಂಪ್ಗಳು ಯಾವುದೇ ಪೆಟ್ರೋಲ್ ಪಂಪ್ಗಳು ಇದ್ದಾವೋ ಅವೆಲ್ಲ ಸ್ಕ್ಯಾಮೇ, ಓಪನ್ ಸ್ಕ್ಯಾಮ್. ಯಾವಾಗ ಬೇಕಾದರೂ ಅವ್ರಿಗೆ ಇಷ್ಟ ಬಂದಾಗ, ಯಾವಾಗ ಡಿಮ್ಯಾಂಡ್ ಇದ್ದಾಗ ಈ ಪೆಟ್ರೋಲ್ ಓನರ್ಗಳು ರೇಟ್ ಏರಿಸ್ತಾರೆ. ಮತ್ತು ರೇಟ್ ಯಾವ ಥರ ಏರಿಸ್ತಾರೆ? 1-2 ರೂಪಾಯಿ ಏರಿಸಿದ್ರೆ ಸಾಕು ಲೀಟರಿಗೆ. ಬಂದವರೆಲ್ಲ 100 ಲೀಟ್ರಿಗೆ ಅದೇ 500 ರೂಪಾಯಿ 600, ಒಂದೊಂದು ಗಾಡಿಗೆ 500-600 ರೂಪಾಯಿ ಲಾಭ ಇಲ್ಲದೆ ಡೀಸೆಲ್ ಹಾಕಲ್ಲ. ಅಂದರೆ 10,000 ಡೀಸೆಲಿಗೆ ಒಂದು 600-700 ಲಾಭ ಇಟ್ಟುಕೊಂಡು ಡೀಸೆಲ್ ಹಾಕ್ತಾರೆ. ಅದೇ ಅವ್ರಿಗೆ ಲಾಭ ಇರುತ್ತೆ. ಜಿಯೋ ಬೆಸ್ಟ್. ಜಿಯೋ ಯಾಕೆ ಬೆಸ್ಟ್ ಅಂದರೆ ಗಾಡಿಯವರಿಗೆ ಅವ್ರದ್ದು ಏನಿದೆಯೋ ಅಷ್ಟೇ ಕೊಡ್ತಾರೆ. ಅದು ಜಿಯೋ ಅಂಬಾನಿದಾಗುತ್ತೆ. ಅಂಬಾನಿ ನಂಬೋದು ಡೀಸೆಲ್ ವಿಷಯದಲ್ಲಿ. ಯಾಕಂದರೆ ಅಂಬಾನಿ ಜಿಯೋ ಇಟ್ಟಿರೋದು ಸ್ಕ್ಯಾಮ್ ಮಾಡಲಿಕ್ಕಲ್ಲ. ಅಂಬಾನಿ ಸ್ಕ್ಯಾಮ್ ಮಾಡೋದು ಸಿಮ್ಗಳಲ್ಲಿ. ಡೀಸೆಲ್ ಪೆಟ್ರೋಲ್ ಪಂಪಲ್ಲೆಲ್ಲ ಏನು ಸ್ಕ್ಯಾಮ್ ಇಲ್ಲ. ಪೆಟ್ರೋಲ್ ಪಂಪಲ್ಲೆಲ್ಲ ನಾವು ವರ್ಷಗಳಿಂದ ನೋಡಿ ಏನು ಅಂದ್ಕೊಂಡಿರಲ್ಲ. ಯಾವುದು ಇಂಡಿಯನ್ ಆಯಿಲ್ ಅಂದರೆ ನಾವು ನಾರ್ಮಲ್ ಆಗಿ ನಾರ್ಮಲ್ ಪೆಟ್ರೋಲ್ ಪಂಪ್ ಅಂತ ಇರ್ತದೆ. ಇಂಡಿಯನ್ ಆಯಿಲ್ ನಂಬರ್ 1. ಈಗ ಗೊತ್ತಿಲ್ಲ ಅಂದರೆ ಯಾರನ್ನಾದ್ರೂ ಕೇಳಿ. HP ಹಾಕು. HP ಎಲ್ಲ ಕಡೆ 50% ಸ್ಕ್ಯಾಮ್ ಇದೆ. ಸರ್ವಿಸ್ ಕೊಡ್ತೀರ ಅಂದರೆ ಸ್ಕ್ಯಾಮ್ ಮಾಡೋದೆ. ಉಳಿದಿದ್ದ ಪೆಟ್ರೋಲ್ ಪಂಪ್ ಎಲ್ಲ ಸ್ಕ್ಯಾಮ್ ಅಂದರೆ ಸ್ಕ್ಯಾಬೇ. ಯಾಕಂದರೆ ನೀವು ಯಾರಾದರೂ ಕೇಳಿ. ಆದರೆ ಅದ್ರಲ್ಲಿ ನಂಬರ್ 1 ಸ್ಕ್ಯಾಮಲ್ಲಿರೋದು ಇಂಡಿಯನ್ ಆಯಿಲ್. ಹಳೆ ಪೆಟ್ರೋಲ್ ಯಾವ ಪೆಟ್ರೋಲ್ ಇರಲಿಲ್ಲ, ಒಂದೇ ಇತ್ತು, 8 ಬಸ್ ಇತ್ತು. ಗಾಡಿಯಲ್ಲಿ ಡೀಸೆಲ್ ಇತ್ತು. ನಾನು ಬರುವಾಗ ಬೆಂಗಳೂರು ಆಂಧ್ರ ಬಂದಿದ್ದಲ್ಲ, ಕರ್ನಾಟಕದಲ್ಲಿ ಸಿಗೋ ಫುಡ್ಡು A1. ಹೊಟ್ಟೆ ಹಾಳಾಗಲ್ಲ, ಮತ್ತು ಒಳ್ಳೆ ಜೀರ್ಣ ಆಗುತ್ತೆ, ಮತ್ತು ತಿನ್ನುವಾಗ ಒಳ್ಳೆ ಖುಷಿ ಕೊಡುತ್ತೆ, ಕಂಫರ್ಟ್ ಕೊಡುತ್ತೆ, ಮಜಾ ಬರುತ್ತೆ, ಎಲ್ಲ ಬರುತ್ತೆ. ಈ ಆಂಧ್ರದವರು ಅದೇ ಕರ್ನಾಟಕದ್ದು ತಿಂಡಿಗಳನ್ನ ಕಾಪಿ ಮಾಡಿ ಲಾಸ್ಟ್ ಐಟಮ್ ಈಗ ನಾವು ನಮ್ಮ ಕಡೆ ಸಿಗುವ ಈ ತಿಂಡಿಗಳಿದಾವಲ್ವ ಎಲ್ಲ A1 ಅಂದರೆ ಫಸ್ಟ್ ಕ್ಲಾಸ್ ನಾಷ್ಟಗಳು. ಅಲ್ಲಿ ಅದು ಸಣ್ಣ ಅಮೌಂಟಿಗೆ. ಅದನ್ನು ಈ ಆಂಧ್ರದವ್ರು ಏನು ಮಾಡಿದ್ದಾರೆ ಅಂದರೆ ಹೊಲಸು ಮಾಡಿಬಿಟ್ರು. ಅದನ್ನು ಕಾಪಿ ಮಾಡಿ ಇಲ್ಲಿ ಲೋ ಕ್ವಾಲಿಟಿ ಕೊಟ್ಟು ಹೈ ಕ್ವಾಲಿಟಿ ಅಮೌಂಟು ಇಸ್ಕೊಳ್ತಿದ್ದಾರೆ. ಯಾಕೆ ಈ ಮಾತು ಹೇಳ್ತಿದ್ದಾರೆ ಅಂದರೆ
ಬೇರೆ ಯಾವುದ್ಯಾವುದೋ ಸ್ಟೇಟ್ಗೆ ಹೋದ್ರೂ ನನಗೆ ಹೊಟ್ಟೆ ಹಾಳಾಗಲ್ಲ, ಸತ್ಯವಲ್ಲೂ ಹೊಟ್ಟೆ ಹಾಳಾಗಲ್ಲ. ಗುಜರಾತ್ ಹೋದೆ, ರಾಜಸ್ಥಾನಕ್ಕೆ ಹೋದರೆ ಆ ದಾಲ್ ಬಟ್ಟಿ ತಿನ್ಕೊಂಡು ಹೊಟ್ಟೆ ಸೈಕಾಗಿರ್ಬೋದು. ರಾಜಸ್ಥಾನಕ್ಕೆ ಹೋದ್ರೂ ನನಗೆ ಹೊಟ್ಟೆ ಏನು ಹಾಳಾಗಲ್ಲ. ಗುಜರಾತ್ ಹೋದ್ರೂ ಹೊಟ್ಟೆ ಹಾಳಾಗಲ್ಲ. ಮಹಾರಾಷ್ಟ್ರದಲ್ಲಿ ತಿನ್ನೋ ಐಟಮೇ ಇಲ್ಲ ಬಿಡಿ, ಏನು ಉಪಯೋಗ ಇಲ್ಲ, ಅಲ್ಲೂ ಹೊಟ್ಟೆ ಹಾಳಾಗುತ್ತೆ. ಮತ್ತು ಈ ಆಂಧ್ರ ಸ್ಕ್ಯಾಮ್ ಮಾಡೋದ್ರಲ್ಲಿ, ಫುಡ್ಡಿನ ವಿಷಯದಲ್ಲಿ ಇದು ಕ್ಲೀನ್ ಸ್ಕ್ಯಾಮ್ ಜನಗಳಿಗೆ. ಅದು ಲೋ ಕ್ವಾಲಿಟಿ ಕೊಟ್ಟು ಹೈ ಕ್ವಾಲಿಟಿ ಅಮೌಂಟ್ ಇಸ್ಕೊಳ್ಳೋದು. ಇಡ್ಲಿ ಚಟ್ನಿ ಇಲ್ಲಿ ನಿಮಗೆ ಬೇರೆ ವಿಡಿಯೋಗಳಲ್ಲಿ ನಾವು ತೋರಿಸ್ಲಿಲ್ಲ. ನೋಡ್ಕೊಂಡು ಹೋಗ್ಬೇಕಲ್ಲ, 55-60 ಲಿಮಿಟಲ್ಲಿ ನೋಡ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಮೈಲೇಜ್ ಡ್ರಾಪ್ ಆಗೋ ಆಪ್ಷನ್ ತುಂಬ ಇದೆ ಈ ಗಾಡಿಗೆ. ಗಾಡಿ ಬ್ರೇಕ್ ಆಗಿ ಅದು ಸಿಟಿಯಲ್ಲಿ, ಕಟಕ್ ಸಿಟಿಯಲ್ಲಿ ಯಾವ್ದು ಜಾಮ. ಫೈನಲಿ ಪಾಯಿಂಟಿಗೆ ಬಂದಿದ್ದೀನಿ, ಮಿಷಿನರಿ ಖಾಲಿ ಮಾಡೋ ಜಾಗಕ್ಕೆ. ಅದೇ ಮಿಷಿನರಿದು. ಗಾಡಿ ಖಾಲಿ ಮಾಡ್ತೀನಿ ಇವತ್ತೊಳಗೆ. ಅವರ ಗಾಡಿ ಸರ್ ಇನ್ನೆಲ್ಲ ಗಾಡಿ ಖಾಲಿ ಆಯ್ತು ನೋಡಿ. ತರ್ಪಲ್ ಒಂದು ಮೇಲೆ ಹಾಕ್ಬೇಕು ನೋಡಿ. ಹೆಂಗೆ ಜಾಗ ಬಿಟ್ಟಿದೆ. 8 ದಿನ ಆಯ್ತಿದ್ದು ಗಾಡಿ ಲೋಡಾಗಿ ಖಾಲಿಯಾಗಿದೆ ನೋಡಿ. ಅಂದರೆ 2 ದಿನ ಲೋಡ್ ಆಗೋಕ್ಕೆ 2 ದಿನ ಶೋರೂಮಲ್ಲಿ ನಿಂತಿದ್ದು, ಮತ್ತು ಬರೋಕ್ಕೆ 4 ದಿನ. ಕರೆಕ್ಟ್ 4 ದಿನ ಬೇಕೇ ಬೇಕು 2000 ಕಿಲೋಮೀಟ್ರಿಗೆ. ಇದು ಈ ಟ್ರಿಪ್ಪು 8 ದಿನಕ್ಕೆ ಕಂಪ್ಲೀಟ್ ಆಯಿತು, ಖಾಲಿ ಒಂದು ಸೈಡ್. ಇನ್ನು ಹೋಗೋಕ್ಕೆ ಎಷ್ಟು ದಿನ ಹಿಡಿದೋ ಗೊತ್ತಿಲ್ಲ.